ನಾನು ಬರ್ತಾ ಇರೋದು ಇದು 3ನೇ ಕ್ಲಾಸು. ನಾನು ಕೂಡ ಈಗ ಹೊಸೂರು ಬಂದಿದ್ರೆ ಏನು ಅನ್ಕೊಂಡಿದ್ದಿಲ್ಲ ಮನಸ್ಸಲ್ಲಿ. ನಾನು ಕೂಡ 1ನೇ ಕ್ಲಾಸಲ್ಲಿ ಹಂಗೆ ಅನ್ಕೊಂಡಿದ್ದೆ, ಹೆಂಗಪ್ಪ ಏನು ಇದು ಹೇಗೆ ಇದೆ ಈ ವಿದ್ಯೆಗಳಲ್ಲಿ ಕಲಿಯೋದು ಅಂತ. ಈಗ ಆಲ್ರೆಡಿ ನಾನು ಅನೇಕ ಅಧ್ಯಾತ್ಮ ವಿದ್ಯೆಗಳಲ್ಲಿ ಇದ್ದೆ. ಕೆಲವೊಂದಿಷ್ಟು ವಿದ್ಯೆಗಳಲ್ಲಿ ಕೆಲವೊಂದಿಷ್ಟು ಗುರುಗಳನ್ನ ನಾವು ತಗೋಬೇಕಂತ. ಅದಕ್ಕೆ ಆದ್ರೆ ಆ ಗುರುಗಳನ್ನ ನಾವು ತಗೊಳ್ಳುವಾಗ ಗುರು ಆಗಿ ತಗೊಳಕ್ಕಿಂತ ಮುಂಚೆ 100 ಬಾರಿ ಪರೀಕ್ಷೆ ಮಾಡ್ಬೇಕಂತ ಗುರುವನ್ನ. ಅದು ಒಂದು ಸಾರಿ ನಾವು ಹೃದಯದಲ್ಲಿ ಆ ಗುರುವಂತ ನಾವೇನೋ ಅವರನ್ನು ಸ್ವೀಕಾರ ಮಾಡಿದ್ಮೇಲೆ ಅವ್ರನ್ನ ಒಂದೇ ಒಂದು ಸಾರಿ ಪರೀಕ್ಷೆ ಮಾಡೋ ಹಕ್ಕು ನಮ್ಮ ಶಿಷ್ಯಂತರಿಗೆ ಇರೋದಿಲ್ಲ ಅಂತ. ಹಾಗೆ ನಾನು ಈ ಮಣಿಮಂತ್ರ ವಿಷಯದಲ್ಲಿ ನಮ್ಮ ಅನಂತರ ಶ್ರೀರಾಮ ಗುರುಗಳನ್ನ ನಾನು ಗುರುಗಳಾಗಿ ಸ್ವೀಕಾರ ಮಾಡಿದ್ದೇನೆ. ಇದು 3ನೇ ಕ್ಲಾಸ್ ಅವ್ರನ್ನ ನಾನು ಕಲಿಯೋದು. ಅವ್ರ ಗುರುಗಳಿಗೆ 3 ಕ್ಲಾಸ್ಗಳಲ್ಲಿ ಹೇಳ್ಕೊಟ್ಟಿದ್ದಂತ ಎಲ್ಲಾ ವಿಷಯಗಳನ್ನ ನಾನು ಮಾಡ್ಕೊಂಡ್ ಬಂದೆ. ಸೊ ಇಲ್ಲೇ ಬೆಂಗಳೂರು ಯಲಹಂಕದಲ್ಲಿ ನಾನು ಇರುವಂತದ್ದು. ಸೊ ನಾನು ಏನ್ ಅನ್ಕೊಳ್ತಾ ಬಂದಿದ್ದೇನೆ ಎಲ್ಲವೂ ಕೂಡ ಆಗ್ತಾ ಬಂದಿದೆ. ಸೊ ಈ ವರ್ಷದಲ್ಲಿ ನಾನು ಫಾರಿನ್ ಹೋಗ್ಬೇಕು ಅನ್ಕೊಂಡಿದ್ದೇನೆ. ಗುರುಗಳ ಆಶೀರ್ವಾದದಿಂದ ಅದು ಫಾರಿನ್ ಹೋಗುವಂತ ಕಾಲ ಕೂಡಿ ಬರ್ಲಿ. ಮತ್ತೆ ನಾನು ಪ್ರತಿದಿನ ನನಗೆ ಲಕ್ಷಾಂತರ ಹಣ ಬರಬೇಕು ಅಂತ ಪರ್ಮಿಷನ್ ಇಟ್ಕೊಂಡು ಈಗಾಗಲೇ ಅಷ್ಟು ಲಕ್ಷಾಂತರ ಹಣ ಬರ್ತಾ ಇದೆ.